ಐ ವಂಡರ್ ಇಫ್ ಯು ಹ್ಯಾಪಿ ವಿತೌಟ್ ಮೀ. ನಾನು ಇಲ್ದಿರ ನೀನು ಖುಷಿಯಾಗಿ ಹೇಗಿದ್ಯಾ? ಸೊ ಸಂಗೀತದ ಮುಖೇನ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ತುಂಬಾ ಡಿಸ್ಟರ್ಬ್ ಮಾಡುತ್ತಂತೆ. ಒಂದಷ್ಟು ಸ್ಪಿರಿಚುವಲ್ ಲೆಸನ್ಸ್ ಕೂಡ ನಿನ್ನಿಂದ ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮಿಬ್ಬರ ಮಧ್ಯೆ ನಡೆದಂಥ ಮಾತುಕತೆನ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡಿ ಕೇಳ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಾಡುಗಳು ತುಂಬಾ ಕ್ಲಾಸಿಯಾಗಿದ್ದಾವೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಗೊತ್ತಿಲ್ಲ. ಜೊತೆಗೆ ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನಾವು. ಸೊ ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ಬೇಕಂತೆ. ಅವ್ರಿಗೆ ಅನ್ನಿಸ್ತಾ ಇರೋ ರೀತಿಲಿ ಏನು ಅನ್ನಿಸ್ತಾ ಇದೆ ಅದನ್ನ ನಿಮಗೆ ಹೇಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಫ್ರೆಂಡ್ಶಿಪ್ ಬೇಡ, ರಿಲೇಶನ್ಶಿಪ್ ಬೇಕು, ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಹೇಳಬೇಕು, ತುಂಬ ಮಾತಾಡಬೇಕು, ಯಾವಾಗ ಸಿಗ್ತೀಯಾ ಅಂತ ಕೇಳ್ತಿದ್ದಾರೆ. ಸೊ ನೀನು ಇಲ್ಲ ಅಂದರೆ ನನಗೇನು ಮಾಡೋಕ್ಕೆ ಆಗಲ್ಲ. ಸೊ ನನಗೆ ಎಲ್ಲ ಕೆಲಸನೂ ಮರ್ತೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಮಥಿಂಗ್ ಏನೋ ಹೇಳಬೇಕು ಅನಿಸಿ ಹೇಳೋಕ್ಕಾಗ್ತಿಲ್ಲ ಅವ್ರಿಗೆ ಅನ್ನುವಂಥದ್ದು ಇದೆ. ಈ ಸಮಯ ಸರಿಯಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇರ್ತೀಯ. ಭೇಟಿ ಆಗಬೇಕು ಅನಿಸುತ್ತೆ, ಆದರೆ ಭಯ ಕಾಡುತ್ತೆ, ಏನು ಮಾಡಲಿ ಅಂತ ಹೇಳ್ತಿದ್ದಾರೆ. ಸೊ ಒಂದಲ್ಲ ಒಂದಿನ ಸಿಗ್ತೀಯಾ ಅನ್ನುವಂಥ ಭರವಸೆ ಇದೆ. ನೋಡೋಣ, ತುಂಬ ನೆನಪು ಬರ್ತೀಯಾ ಅನ್ನುವಂಥದ್ದು ಇದೆ. ನಿನ್ನಿಂದ ಏನಾದರೂ ಸೂಚನೆ ಸಿಗುತ್ತಾ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಕೆಲವು ವಿಚಾರದಲ್ಲಿ ಸುಳ್ಳು ಹೇಳಿದ್ದೀನಿ, ಅದಕ್ಕೆ ಸಾರಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಕೆಲವು ಸತಿ ನಾನು ಸಿಗೋದಿಲ್ಲ, ನೀನು ಅನ್ಕೊಳೋ ರೀತಿಲಿ ನಾನು ನಿಂಗೆ ಅವೈಲಬಲ್ ಆಗಲ್ಲ ಅನ್ನುವಂಥ ರೀತಿಲಿ ಹೇಳ್ತಿದ್ದಾರೆ. ಜೊತೆಗೆ ಐ ವಾಸ್ ಲವ್ ಇನ್ ವಿತ್ ಯು ಅಂತ ಹೇಳ್ತಿದ್ದಾರೆ. ತುಂಬ ಕ್ಲೋಸ್ ಮೂಮೆಂಟಲ್ಲಿ ಇದ್ದೀವಿ ಇಬ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ತುಂಬ ಕಷ್ಟ ನೀನನ್ನು ಬಿಟ್ಟಿರೋದು. ಸೊ ಖಂಡಿತವಾಗ್ಲೂ ನಾವಿಬ್ಬರು ಮತ್ತೆ ಒಂದಾಗ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಟೇಕ್ ಕೇರ್.